ಧೈರ್ಯವಾಗಿರಮ್ಮ. ಈಗ ನಾವಲ್ಲಿ ಮನೆಗೆ ಹೋಗಿ ಬಂದಿದ್ದೀವಿ. ಮೊದಲು ಕಂಡು ಸರ್, ಆಮೇಲೆ ಎಷ್ಟು ಮಂದಿ ಇದ್ರಾಗ? 5 ಜನ 3 ಇದ್ರು ಸರ್. ತಾಯಮ್ಮ ಅಮರಾಪುರ ಸಿಂಧನೂರು ತಾಲೂಕಿನಿಂದ ಮರಳಿ ಬಂದಿತ್ತು. ರಾತ್ರಿ ನಿನ್ನೆ ಆಗಲಿ ಮಳೆಗೆ ಕಳ್ಸಲ್ಲ. ಇಲ್ಲೇ ಇರ್ತಾರೆ ಸರ್. ಬೆಂಗಳೂರಿಗೆ ಹೋಗಿದ್ದು ಅವ್ರಿಗೆ ಗಾಯ ಆಗಿ ವಿಷಯ ನಂಬತ್ತು ಬೇಕಾಗೈತ್ರಿ. ದುರ್ಗಪ್ಪ 9ಕ್ಕೆ ಒಳಗೆ ಮಕ್ಕಳು 4 ಜನ ಮಕ್ಕಳು. ನಮಸ್ಕಾರ. ಗಂಗಾವತಿ ತಾಲೂಕಿನ ಖಾನಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಹೆಬ್ಬಾಳ ಗ್ರಾಮದಲ್ಲಿ ರಾತ್ರಿ 11-12 ಗಂಟೆ ಸಮಯದಲ್ಲಿ ಭಾರೀ ಮಳೆ ಬಂದುದರಿಂದ ಅಲ್ಲಿ ಒಂದು ಮನೆ ಏನು ದುರ್ಗಪ್ಪ ಅನ್ನೋರ ಮನೆ ಕುಸಿದಿದೆ. ಇದ್ದ ಮೇಲೆ ಅದರಲ್ಲಿರುವಂಥ ಒಬ್ಬ ಪ್ರಶಾಂತಿ ಅನ್ನೋ 1.5 ವರ್ಷದ ಮಗಳು ಆ ಒಂದು ಗಾಡಿ ನೆನೆದು ಆ ಗಾಡಿ ಮೇಲಿರುವಂಥ ಕಲ್ಲು ಮೇಲೆ ಚಂದೆಲ್ಲ ಬಿದ್ದು ತಕ್ಷಣ ನಾವು ತೀರ್ಕೊಂಡಿದ್ರು. ಆ ಮನೆಯಲ್ಲಿರುವಂಥ 4 ಮಂದಿ ಇದ್ದಾರೆ. ದುರ್ಗಪ್ಪ ಮತ್ತು ದುರ್ಗಮ್ಮ, ಹುಸೇನಪ್ಪ, ಫಕೀರಪ್ಪ, ಹನುಮಂತಿ ಅಂತೇಳಿ ಇವರೆಲ್ಲರೂ ಕೂಡ ಗಾಯಗಳಾಗಿದ್ದಾವೆ. ಅವರೆಲ್ಲರನ್ನೂ ಕೂಡ ಈ ಒಂದು ಗಂಗಾವತಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲಾಗ್ತಿದೆ. ಮತ್ತು ಆ ಒಂದು ಹುಡುಗಿ ತೀರ್ಕೊಂಡು ಅವರು ಕೂಡ ಇಲ್ಲೇ ಇದ್ದಾರೆ. ತಕ್ಷಣ ನಾವು ಮತ್ತು ತಹಸೀಲ್ದಾರ್ ಅವರು, ನಮ್ಮ ಸಂಬಂಧಪಟ್ಟಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲರೂ ಕೂಡ ಹೆಬ್ಬಾಳ ಗ್ರಾಮಕ್ಕೆ ಭೇಟಿ ಕೊಟ್ಟು ಅಲ್ಲೆಲ್ಲ ವೀಕ್ಷಣೆ ಮಾಡ್ಕೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮಾಡುವಂಥ ಪೇಷಂಟ್ಗಳು ಮಾತಾಡಿಸಿ ಆಮೇಲೆ ನಾನು ತಹಸೀಲ್ದಾರ್ ಅವ್ರಿಗೂ ಮತ್ತು ಎಲ್ಲ ಅಧಿಕಾರಿಗಳಿಗೆ ಈ ಒಂದು ಮಗುಗೆ ನಷ್ಟಪರಿಹಾರ ಕೊಡುವಂಥ ಕೆಲಸ ಆಗಬೇಕಂತ ಹೇಳಿದ್ರು. ತಕ್ಷಣ ಕೂಡ ಅವರೆಲ್ಲ ಅಕೌಂಟ್ ನಂಬರಲ್ಲಿ ತಗೊತಾ ಇದ್ದಾರೆ. ಪ್ರೊಸೀಜರ್ ಪ್ರಕಾರ ಅದು ನಷ್ಟಪರಿಹಾರ ಕೊಡ್ತಾರೆ. ನಾವು ಈ ಒಂದು ವಿಷಯ ನಮ್ಮ ಸಚಿವರಾದಂಥ ಸನ್ಮಾನ್ಯ ಶಿವರಾಜ್ ತಂಗಡಿ ಅವರ ಗಮನಕ್ಕೆ ತಂದಿದ್ದೀವಿ. ಅವರು ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮತ್ತು ಆಸ್ಪತ್ರೆಗಳಿರುವಂಥ ಡಾಕ್ಟರ್ಗಳಿಗೆಲ್ಲ ಮಾತಾಡಿದ್ದಾರೆ. ಅವರು ಕೂಡ ಈ ಒಂದು ಘಟನೆ ಬಗ್ಗೆ ಭಾಳ ದುಃಖ ವ್ಯಕ್ತಪಡಿಸಿದರು. ಅವರು ಕೂಡ ಊರಲ್ಲಿಲ್ಲ. ಅವ್ರು ಬಂದ ಕೂಡಲೇ ಈ ಒಂದು ಮನೆಗೆ ಭೇಟಿ ಕೊಟ್ಟು ಅವ್ರಿಗೆ ಮಾತಾಡ್ತಾರೆ ಅಂತೇಳಿ ಅವರು ಅಂತಿದ್ರು. ಈಗ ಇವರು ಈ ಪ್ರಶಾಂತಿ ಅನ್ನೋರು ಶರಣಪ್ಪ ಅಂತೇಳಿ ಸಿಂಧನೂರು ತಾಲೂಕಿನ ಅಮರಾಪುರ ಗ್ರಾಮದಲ್ಲಿ ವಾಸವರು. ಅವರು ಬೆಂಗಳೂರಿನಲ್ಲಿ ಒಂದು ಕೂಲಿ ಕೆಲಸ ಮಾಡಲಿಕ್ಕೆ ಹೋಗ್ತಾರೆ. ಇದು